ಕುಶಾಲನಗರದಲ್ಲಿ ಐ ಲವ್ ಕಾವೇರಿ ಎಂಬ ಘೋಷವಾಕ್ಯದೊಂದಿಗೆ ಕಾವೇರಿ ನದಿ ಸ್ವಚ್ಛತಾ ಕಾರ್ಯ ನಡೆಯಿತು. ಕುಶಾಲನಗರ ಗಡಿಭಾಗದಲ್ಲಿ ರೋಟರಿ ಕುಶಾಲನಗರ, ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿ, ಕೊಪ್ಪ ಭಾರತ್ ಮಾತಾ ಪದವಿ ಕಾಲೇಜು, ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ತು ಜಂಟಿ ಆಶ್ರಯದಲ್ಲಿ ನಡೆದ 3ನೇ ವರ್ಷದ ಕಾವೇರಿ ನದಿ ಸ್ವಚ್ಛತಾ ಅಭಿಯಾನಕ್ಕೆ ಉದ್ಯಮಿ ಎಸ್ಎಲ್ಎನ್ ವಿಶ್ವನಾಥನ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ರೋಟರಿ ಅಧ್ಯಕ್ಷ ಮನು ಪೆಮ್ಮಯ್ಯ, ಕುಶಾಲನಗರ ರೋಟರಿ ಸಂಸ್ಥೆಯ ಸುವರ್ಣ ಮಹೋತ್ಸವ ಅಂಗವಾಗಿ 1 ತಿಂಗಳ ಕಾಲ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಪಟ್ಟಣದ ಸ್ವಚ್ಛತೆ ಬಗ್ಗೆ ನಾಗರಿಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಅಲ್ಲದೆ ಕೊಪ್ಪ ಕುಶಾಲನಗರ ಗಡಿಭಾಗದಲ್ಲಿರುವ ಪುರಾತನ ಕಾವೇರಿ ಸೇತುವೆಯ ಪುನಶ್ಚೇತನ ಕಾರ್ಯಕ್ರಮಕ್ಕೆ ಚಿಂತನೆ ಹರಿಸಲಾಗಿದೆ ಎಂದರು. ರೋಟರಿಗೆ 50 ವರ್ಷ ಆದಂತಹ ಸಂಭ್ರಮಾಚರಣೆಯಲ್ಲಿ ನಾವು ಇವತ್ತೊಂದು ಕ್ಲೀನ್ ಸಿಟಿ ಕುಶಾಲನಗರ ಅನ್ನೋ ಒಂದು ಕ್ಯಾಂಪೇನ್ ನಡೆಸ್ತಾ ಇದ್ದೀವಿ ಕಳೆದ 1 ತಿಂಗಳಿಂದ. ಅದರ ಭಾಗವಾಗಿ ಇವತ್ತು ನಾವು ಕಾವೇರಿ ಸೇತುವೆಯ ಸಂಪೂರ್ಣ ಎಡ ಮತ್ತು ಬಲಭಾಗದಲ್ಲಿರುವಂತಹ ಏನಿದೆ ಕಸ ಬಿದ್ದು ಅದನ್ನ ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಸಾರ್ವಜನಿಕರಲ್ಲಿ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ, ಇದು ಕಾವೇರಿ ಸೇತುವೆ ಕೊಡಗಿನ ಹೆಬ್ಬಾಗಿಲು ಅಂತ ಕರಿತೀವಿ. ಈ ಜಾಗದಲ್ಲಿ ನಾವು ಕೈ ಮುಗಿದು ಒಳಗೆ ಬನ್ನಿ ಅಂತೇಳಿ ಕಂಪ್ಲೀಟ್ ಸೇತುವೆಯನ್ನು ಪೇಂಟಿಂಗ್ ಮಾಡಿದ್ದೀವಿ. ಇಡೀ ಕುಶಾಲನಗರ ಸಿಟಿಯನ್ನು ಕ್ಲೀನಾಗಿ ಇಟ್ಕೋಬೇಕೆನ್ನುವಂಥದ್ದು ರೋಟರಿ ಸಂಸ್ಥೆಯ ಉದ್ದೇಶ. ಸೊ 50ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಸಂಪೂರ್ಣ ರೋಟರಿ ಕಡೆಯಿಂದ ನಾವು 1 ತಿಂಗಳುಗಳ ಕಾಲ ಪ್ಲಾಸ್ಟಿಕ್ ಕಸವನ್ನು ತಡೆಗಟ್ಟಲಿಕ್ಕೆ ಎಲ್ಲ ಕಡೆ ಪ್ಲಾಸ್ಟಿಕ್ ಬಾಟಲ್ ಮಾದರಿ ಯೂನಿಟ್ಗಳನ್ನ ಹಾಕ್ತಾ ಇದ್ದೀವಿ. ಗಾರ್ಬೇಜನ್ನು ತಡೆಗಟ್ಟಲಿಕ್ಕೆ ಒಂದು ಗಾರ್ಬೇಜ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ ಅನ್ನು ಹಾಕ್ತಾ ಇದ್ದೀವಿ. ಸೊ ಇಡೀ ಕುಶಾಲನಗರದಲ್ಲಿ ಕ್ಯಾಂಪೇನ್ ಮಾಡೋ ಮುಖಾಂತರ ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಿ ಅನ್ನುವಂಥ ಒಂದು ಧ್ಯೇಯನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಪ್ರಮುಖವಾಗಿ ಏನು ಕಾವೇರಿ ಸೇತುವೆ ಇದೆ, ಕಾವೇರಿ ಸೇತುವೆಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಿ ಅದನ್ನು ನವೀಕರಣಗೊಳಿಸಿ ಪೇಂಟಿಂಗ್ ಅನ್ನು ಮಾಡಿ, ಪೇಂಟಿಂಗ್ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಮತ್ತು ಪ್ರಮುಖವಾಗಿ ಪ್ರವಾಸಿಗರಿಗೆ ಮೆಸೇಜ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಹರಿಯುತ್ತಿರೋದು ಕೊಚ್ಚೆ ಅಲ್ಲ, ರಾಜಕಾಲುವೆ ಅಲ್ಲ, ಇದು ಜೀವನದಿ ಕಾವೇರಿ ಇಲ್ಲಿ ಹರಿಯುತ್ತಿದೆ. ದಯವಿಟ್ಟು ಎಲ್ಲರೂ ಪ್ರವಾಸಿಗರು ಇಲ್ಲಿ ಒಳಗೆ ಬರುವಾಗ ಕೈ ಮುಗಿದು ಒಳಗಡೆ ಬನ್ನಿ. ನಿಮ್ಮ ಪ್ಲಾಸ್ಟಿಕ್ ಆಗಿರಬಹುದು, ಪ್ಲಾಸ್ಟಿಕ್ ಬಾಟಲ್ಗಳಾಗಿರಬಹುದು, ಕಸ ಆಗಿರ್ಬೋದು, ಅಥವಾ ನಿಮ್ಮದು ಯಾವುದೇ ಕಲ್ಚರಲ್ ರೀತಿಯ ಪೂಜಾ ಸಾಮಗ್ರಿಗಳನ್ನಾಗಿರ್ಬೋದು ಇಲ್ಲಿ ಇಳಿಯೋಕ್ಕಾಗಲ್ಲ. ನಮಗೆ ಇದು ಭಾರತ್ ಮಾತಾ ಡಿಗ್ರಿ ಕಾಲೇಜಿನ ಸ್ಟೂಡೆಂಟ್ಸ್ಗಳು, SLN ಸಂಸ್ಥೆ ಮತ್ತು ರೋಟರಿ ಮತ್ತು ಪುರಸಭೆ ಮತ್ತು ಎಲ್ಲ ಪತ್ರಕರ್ತ ಮಿತ್ರರು ಮತ್ತು ಕಾವೇರಿ ಕ್ಲೀನಿಂಗ್ ಸಮಿತಿಯ ನೇತೃತ್ವದಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಹರಿಯುವಂಥ ನೀರು ಬೆಂಗಳೂರಿಗೆ. ಕಾರ್ಯಕ್ರಮ ಆಯೋಜಕರಾದ ಕಾವೇರಿ ನದಿ ಸ್ವಚ್ಛತಾ ಆಂದೋಲನದ ರಾಜ್ಯ ಸಂಚಾಲಕ ಎಂಎನ್ ಚಂದ್ರಮೋಹನ್ ಮಾತನಾಡಿ, ಜೀವನದಿ ಕಾವೇರಿ ನೇರವಾಗಿ ಮಲಿನಗೊಳ್ತಿದ್ದು ಜನರಿಗೆ ನೀರಿನ ಬಳಕೆ ಮಾಡಲು ಅಸಾಧ್ಯವಾಗಿದೆ. ಈ ನಿಟ್ಟಿನಲ್ಲಿ ಸ್ವಚ್ಛ ಕಾವೇರಿಗಾಗಿ ಪ್ರತಿಯೊಬ್ಬರೂ ಪಣ ತೊಡಬೇಕು ಎಂದರು. ಐ ಲವ್ ಕಾವೇರಿ ಅನ್ನುವಂಥ ಘೋಷವಾಕ್ಯದೊಂದಿಗೆ ಈ ಕುಶಾಲನಗರದಲ್ಲಿ ಕೊಪ್ಪ ಭಾರತ್ ಮಾತಾ ಕಾಲೇಜಿನ 100 ವಿದ್ಯಾರ್ಥಿಗಳು ಇವತ್ತು ಈ ಒಂದು ಕಾವೇರಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ವಿಶೇಷ ಅಂದರೆ ಇವತ್ತು ರೋಟರಿ ಕ್ಲಬ್ ಸುವರ್ಣ ಮಹೋತ್ಸವ. ಆ ಹಿನ್ನೆಲೆಯಲ್ಲಿ ಅವರು ಇವತ್ತು ಇಡೀ ಸ್ವಚ್ಛ ಕಾವೇರಿ ಹಾಗೆ ಸ್ವಚ್ಛ ಕುಶಾಲನಗರ ಅಂತ ಧ್ಯೇಯ ಹೊತ್ಕೊಂಡು ಅವರು ಕೂಡ ತುಂಬ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ನಾವು ಕಾವೇರಿ ನದಿ ಸ್ವಚ್ಛತಾ ಆಂದೋಲನದ ಮೂಲಕ ಕಳೆದ 20 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಜನರಿಗೆ ನದಿ ಸ್ವಚ್ಛತೆ, ನದಿ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಮಾಡಿದ್ದೇವೆ. ಆದರೂ ನಿರಂತರವಾಗಿ ನದಿ ಕಲುಷಿತ ಆಗುತ್ತೆ, ಕುಡಿಯಲು ಕೂಡ ಯೋಗ್ಯವಲ್ಲದಂಥ ಪರಿಸ್ಥಿತಿ ನದಿ ನೀರಿದೆ. ಇವತ್ತು ನದಿಗೆ ನಾವು ಬರಬೇಕಾದ್ರೆ ಆವಾಗೆಲ್ಲ ಹಿಂದೆ ಬೊಗಸೆ ಕೈಯಲ್ಲಿ ನೀರು ಕುಡಿತಿದ್ದೆವು, ಇವತ್ತು ಅದು ಆಗ್ತಾ ಇಲ್ಲ. ಅಲ್ಲಿಗೆ ಬಾಟಲ್ ನೀರು ತಗೊಂಡು ಬಂದು ಕುಡಿಯುವಂಥ ಪರಿಸ್ಥಿತಿ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲರೂ, ಯಾಕೆಂದರೆ ಸ್ವಚ್ಛ ಕಾವೇರಿ, ಆ ಕಾವೇರಿ ಹರಿಯುವುದನ್ನು ನಾವು ಮೂಲದಿಂದಲೇ ಸ್ವಚ್ಛವಾಗಿ ಹರಿಸಿಕೊಂಡು ಅದನ್ನು ಎಲ್ಲ ಊರಲ್ಲಿ ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು. ಅದು ಎಲ್ಲರ ಜವಾಬ್ದಾರಿ ಕೂಡ ಆಗಿದೆ ಅಂತ ಅನ್ನೋದಕ್ಕೆ ಅದೊಂದು ಅರಿವು ಮೂಡಿಸುವ, ಜಾಗೃತಿ ಮೂಡಿಸುವ ಇವತ್ತಿನ ಒಂದು ಕಾರ್ಯಕ್ರಮ ಆಗಿದೆ. ಇವತ್ತು ಏನಂದರೆ ಒಂದು ನೋಡಿ, ನಮ್ಮ 14 ಅಂದರೆ ವಿಶೇಷವಾಗಿ ಪ್ರೇಮಿಗಳ ದಿನ, ಅದು ಅರ್ಥನೇ ಕಳ್ಕೊಂಡಿದೆ. ಇನ್ನೊಂದು ಇದರಲ್ಲಿ ನಾವು ಕಾಣ್ತಾ ಇದ್ದೀವಿ, ಪುಲ್ವಾಮಾ ದಾಳಿಗೊಳಗಾದಂಥ ಬಲಿಯಾದ ಯೋಧರು, ಅವರನ್ನು ನೆನಪಿಸ್ಕೊಳ್ಬೇಕಾದ ದಿನ, ಜೊತೆಗೆ ಪ್ರಕೃತಿ ಪರಿಸರನ ಉಳಿಸ್ಕೊಳ್ಬೇಕಾದ ದಿನ ಕೂಡ. ಆ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಈ ಕೆಲಸ ಮಾಡ್ತಾ ಇದ್ದೀವಿ. ಜನರೆಲ್ಲರೂ, ಯಾಕಂದರೆ ಸಂಘ ಸಂಸ್ಥೆಗಳೆಲ್ಲ ಕೈ ಜೋಡಿಸಿದಾಗ ಮಾತ್ರ ಯಶಸ್ಸು ಸಾಧ್ಯ. ಕಾವೇರಿ ನದಿ ನೀರು ಬಳಕೆ ಮಾಡುವ ಎಲ್ಲರೂ ಕೋಟ್ಯಂತರ ಜನ ಇದ್ದಾರೆ. ಆ ಜಾನುವಾರುಗಳಿಗೆ ಕೂಡ ಈ ನೀರಿನ ಬಳಕೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇರಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಾವು ಅದನ್ನು ಸ್ವಚ್ಛ ಕಾವೇರಿಯಾಗಿ. ಉದ್ಯಮಿ ಎಸ್ಎಲ್ಎನ್ ಸಾತಪ್ಪನ್ ಹಾಗೂ ಕುಶಾಲನಗರ ಪೊಲೀಸ್ ವೃತ್ತ ನಿರೀಕ್ಷಕ ಪ್ರದೀಪ್ ಕುಮಾರ್ ಕುಶಾಲನಗರ ಗಡಿಭಾಗದ 180 ವರ್ಷಗಳ ಇತಿಹಾಸದ ಹಳೆಯ ಸೇತುವೆಯ ಪುನಶ್ಚೇತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಭಾರತ್ ಮಾತಾ ಪದವಿ ಪೂರ್ವ ಕಾಲೇಜಿನ 100 ವಿದ್ಯಾರ್ಥಿಗಳು, ಬೋಧಕರು, ರೋಟರಿ ಸಂಸ್ಥೆ ಪದಾಧಿಕಾರಿಗಳು, ಸದಸ್ಯರು, ಕುಶಾಲನಗರ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ಪ್ರಮುಖರು ಕಾವೇರಿ ಸೇತುವೆಯ ಕೆಳಭಾಗದಲ್ಲಿ ತುಂಬಿದ್ದ ತ್ಯಾಜ್ಯಗಳನ್ನು ತೆರವುಗೊಳಿಸಿದರು. ಕುಶಾಲನಗರ ಪುರಸಭೆ ಮತ್ತು ಕೊಪ್ಪ ಗ್ರಾಮ ಪಂಚಾಯಿತಿಯ ತ್ಯಾಜ್ಯ ವಿಲೇವಾರಿ ವಾಹನಗಳ ಮೂಲಕ ತ್ಯಾಜ್ಯಗಳನ್ನು ಭುವನಗಿರಿ ಕೇಂದ್ರಕ್ಕೆ ಸಾಗಿಸಲಾಯಿತು. ಇಂದು NSS ವತಿಯಿಂದ ಸ್ವಚ್ಛ ನಮ್ಮ ಪ್ರೀತಿಯ ಕಾವೇರಿ ಎಂಬ ಶೀರ್ಷಿಕೆಯನ್ನು ಹೊತ್ತು ಇಂದು ಕಾವೇರಿ ನದಿಯ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಇವತ್ತು ಪ್ರೇಮಿಗಳ ದಿನಾಚರಣೆ. ನಮ್ಮ ಪ್ರೀತಿ ಎಷ್ಟಿದೆ ಅಂತ ಕಾವೇರಿ ನದಿಗೆ ನಮ್ಮ ಪ್ರೀತಿ ಎಷ್ಟಿದೆ ಪ್ರೇಮಿಗಳ ದಿನಾಚರಣೆಯಿಂದ
ಬಂದು ಇವತ್ತು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಕಾಲೇಜಿನ ವತಿಯಿಂದ ಸರಿಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದಿದ್ದು ನಮಗೆ ಸಹಕಾರ ನೀಡಿದಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಫಾದರ್ ಉಪ ಪ್ರಾಂಶುಪಾಲರಾದ ಫಾದರ್ ರಾಯ್ ಫಾದರ್ ಹಾಗೂ ಉಪ ಪ್ರಾಂಶುಪಾಲರಾದ ಟಿಟೋ ಫಾದರ್ ಅವರಿಗೆ ಧನ್ಯವಾದಗಳು. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಶ್ರೀಯುತ ಪ್ರಸಾದ್ ಸರ್ ಮತ್ತು ಶ್ರೀ ಚಂದ್ರಶೇಖರ್ ಸರ್ ಹಾಗೂ ರೋಟರಿ ಕ್ಲಬ್ ಅವರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಕೋರುತ್ತಾ ಕಾವೇರಿ ರೈತರ ಪಾಲಿಗೆ ಸ್ವಚ್ಛತಾ ಕಾರ್ಯಕ್ರಮಕ್ಕೂ ಮುನ್ನ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಮಾಡಲಾಯಿತು. ಈ ಸಂದರ್ಭ ರೋಟರಿ ಕಾರ್ಯದರ್ಶಿ ಮಂಜುನಾಥ್, ಸಹಾಯಕ ರಾಜ್ಯಪಾಲ ಉಲ್ಲಾಸ್ ಕೃಷ್ಣ, ಎಸ್ಕೆ ಸತೀಶ್, ಡಾಕ್ಟರ್ ಹರಿ ಎ ಶೆಟ್ಟಿ ಹಾಗೂ ರೋಟರಿ ಸದಸ್ಯರು, ಭಾರತ್ ಮಾತಾ ಕಾಲೇಜಿನ ಪ್ರಾಂಶುಪಾಲರಾದ ಫಾದರ್ ಅಭಿನ್, ಫಾದರ್ ಟಿಟೋ ಥಾಮಸ್, ಎನ್ಎಸ್ಎಸ್ ಶಿಬಿರಾಧಿಕಾರಿ ದಿನೇಶ್ ಕುಮಾರ್, ಅಭಿಷೇಕ್, ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷೆ ಚೈತನ್ಯ, ಕಾವ್ಯಗೌಡ, ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿಯ ವನಿತಾ ಚಂದ್ರಮೋಹನ್, ಧರಣಿ ಸೋಮಯ್ಯ, ಕೆಪಿ ನಾಗರಾಜ್ ಮತ್ತಿತರರು ಹಾಜರಿದ್ದರು. ಭಾರತ್ ಮಾತಾ ಕಾಲೇಜು ವಿದ್ಯಾರ್ಥಿಗಳು ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ತೆರಳಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಫಲಕಗಳನ್ನು ಹಿಡಿದು ಪರಿಸರ ಜಾಗೃತಿಯ ಘೋಷಣೆಗಳನ್ನು ಕೂಗಿ ಸಾರ್ವಜನಿಕರಲ್ಲಿ ನದಿ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಿದರು. ಚಿತ್ತಾರ ನ್ಯೂಸ್, ಕುಶಾಲನಗರ.